ಹಾಯ್. ಸರಿ, ಹೋಮ್ ನಮ್ದು ಫುಲ್ ಮುಗ್ದೋಗಿತ್ತು. ನೆಕ್ಸ್ಟ್ ಇನ್ಸರ್ಟ್ ಅಂದ್ರೆ ನಾವು ಆಚೆಯಿಂದ ಏನಾದರೂ ಎಕ್ಸ್ಟರ್ನಲ್, ಇವಾಗ ಇನ್ಸರ್ಟ್ ಅಲ್ಲಿ ಫಸ್ಟ್ ಬ್ಲಾಕ್ ಇನ್ಸರ್ಟ್ ಎಲ್ಲ ನಾವು ಆಲ್ರೆಡಿ ನೋಡಿದ್ವಿ, ಅದೇ ಸೇಮ್ ಇಲ್ಲ ಇರುತ್ತೆ. ಬ್ಲಾಕ್ ಕ್ರಿಯೇಷನ್ ಮಾಡೋದು, ಇದೆಲ್ಲ ಫೋಟೋ ರಿಲೇಟೆಡ್. ನೀವು ಇಮೇಜ್ನ ಇನ್ಸರ್ಟ್ ಮಾಡಬೇಕಂದ್ರೆ, PDF ನ ಇನ್ಸರ್ಟ್ ಮಾಡಬೇಕಂದ್ರೆ, ಕ್ಯಾಟ್ ಫೈಲ್ನ ಇನ್ಸರ್ಟ್ ಮಾಡಬೇಕಂದ್ರೆ, ಬೇರೆದು ಅದನ್ನೆಲ್ಲ ಅಟ್ಯಾಚ್ ಮಾಡಬೇಕಂದ್ರೆ ಅದನ್ನ ಎಕ್ಸ್ಟರ್ನಲ್ ರೆಫರೆನ್ಸ್ ಅಂತೀವಿ. ಅದನ್ನ ನೆಕ್ಸ್ಟ್ ಇದರಲ್ಲಿ ಹೇಳ್ಕೊಡ್ತೀನಿ. ಇದನ್ನೆಲ್ಲ ಇಂಪೋರ್ಟ್ ಮಾಡ್ಬೋದು. ಅನೋಟೇಟ್ ಅಂದ್ರೆ ಸೇಮ್ ಡೈಮೆನ್ಷನ್ಸ್ ಅದೆಲ್ಲ ಇರುತ್ತೆ. ಅದಾಗಿದ ತಕ್ಷಣ ಪ್ಯಾರಾಮೆಟ್ರಿಕ್ ಅಂದ್ರೆ, ಇಫ್ ಎಕ್ಸಾಂಪಲ್ ನಾನು ಏನು ಏನೋ ಒಂದಿತ್ತು, ಓಕೆನಾ, ಇದಕ್ಕೆ ಲೀನಿಯರ್ ಅಲೈನ್ ನಾನು ಡೈಮೆನ್ಷನ್ ಕೊಟ್ರೆ ಇಷ್ಟು ಬಂತ. ಬಟ್ ಇಲ್ಲಿ ನಾನು 118 ಇರೋದು, ನಾನು ಒಂದು ಅರೌಂಡ್ 670 ಹಾಕಿದ್ರೆ ಇಲ್ಲಿ ನೋಡಿ ಆಕ್ಚುಯಲ್ ನಮ್ಮ ಆಬ್ಜೆಕ್ಟೇ ಚೇಂಜ್ ಆಗುತ್ತೆ. ಯೂಶಲಿ ಡೈಮೆನ್ಷನ್ ನಾವು ಇದ್ರ ನಾರ್ಮಲ್ ಆಗಿ ಇಲ್ಲಿರೋ ನಾವು ನಾರ್ಮಲ್ ಆಗಿ ಡೈಮೆನ್ಷನ್ ಕೊಟ್ರೆ ಅದನ್ನ ಎಡಿಟ್ ಮಾಡಿದ್ರೆ ಟೆಕ್ಸ್ಟ್ ಮಾತ್ರ ಚೇಂಜ್ ಆಗುತ್ತೆ ಹೊರತು ಬೇರೆ ಏನು ನಮ್ದು ಚೇಂಜ್ ಆಗಲ್ಲ. ಬಟ್ ಇದು ನೋಡಿದ್ರೆ ನಮ್ದು ಆಕ್ಚುಯಲ್ ಆಬ್ಜೆಕ್ಟೇ ಚೇಂಜ್ ಆಗುತ್ತೆ. ಸೊ ನಾವು ಯೂಶಲಿ ಇದನ್ನ ಜಾಸ್ತಿ ಯೂಸ್ ಮಾಡಲ್ಲ, ಮೆಕ್ಯಾನಿಕಲ್ ಅವ್ರು ಯೂಸ್ ಮಾಡ್ತಾರೆ. ಸೊ ಆ ತರ ಇರುತ್ತೆ, ನೀವೆಲ್ಲದಕ್ಕೂ ಇದನ್ನ ಚೇಂಜ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದಂದ್ರೆ ಜಿಯೋಮೆಟ್ರಿಕ್. ಅದ್ರಲ್ಲಿ ಬಂದ್ರೆ ಇಫ್ ಎಕ್ಸಾಂಪಲ್ ಈ ತರ ಒಂದು ಲೈನ್ ಇತ್ತು, ಇಲ್ಲೋ ಇದೆ ಸೇಮ್ ಇದೊಂದು ದೂರ ಇತ್ತು ಅನ್ಕೊಳ್ಳಿ. ಇದನ್ನ ನಾನು ಫಸ್ಟ್ ಕೋಇನ್ಸಿಡೆನ್ಸ್ ಅಂತ ಕೊಟ್ರೆ ಇದನ್ನ ಸೆಲೆಕ್ಟ್ ಮಾಡಿ ಈ ಸೆಂಟರ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಬಿಟ್ಟು ಈ ಸೆಂಟರ್ ಪಾಯಿಂಟ್ ಸೆಲೆಕ್ಟ್ ಮಾಡ್ರೆ ನೋಡಿ ಆ ಸೆಂಟರ್ ಪಾಯಿಂಟ್ ಈ ಸೆಂಟರ್ ಬಂದು ಜಾಯಿನ್ ಆಗುತ್ತೆ. ಅದೆಷ್ಟೇ ದೂರ ಆಗಿರಿ ಅದೆಷ್ಟೇ ಆಗಿದ್ರೆ ನೀವು ಈ ತರ ಯೂಸ್ ಮಾಡ್ಬೋದು. ಇನ್ನೊಂದು ನೆಕ್ಸ್ಟ್ ಪ್ಯಾರಲಲ್ ತೋರಿಸ್ಬೇಕು ಅಂದ್ರೆ ನಾನು ಇದಕ್ಕೆ ಇದು ಪ್ಯಾರಲಲ್ ಆಗ್ಬೇಕು ಅಂತ ನೋಡ್ರೆ ನೋಡಿ ಅದಕ್ಕೆ ಪ್ಯಾರಲಲ್ ಆಗ್ಬಿಟ್ಟು ಚೇಂಜ್ ಆಗೋಗ್ಬಿಡುತ್ತೆ. ಓಕೆನಾ, ಅದೇ ತರ ಕೋಲಿನಿಯರ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ನೋಡಿ ಅದ್ರ ಮೇಲೆ ಬಂದು ಓವರ್ಲ್ಯಾಪ್ ಆಗುತ್ತೆ, ಬಿಕಾಸ್ ಅದು ಸೇಮ್ ಪೊಸಿಷನ್ ಅಲ್ಲಿ ಇತ್ತು. ಇಫ್ ಎಕ್ಸಾಂಪಲ್ ಇದೊಂದು ಸ್ವಲ್ಪ ಮೇಲಿತ್ತು ಅನ್ಕೊಳ್ಳಿ, ಈಗ ನಾನು ಕೊಟ್ರೆ ಇಲ್ಲಿ ನೋಡಿ ಅದೇ ಸೇಮ್ ಆಂಗಲ್ ಅಲ್ಲಿ ಅದನ್ನ ಚೇಂಜ್ ಆಗ್ಬಿಟ್ಟು ಅದೇ ಸೇಮ್ ಲೆವೆಲ್ ಬಂದು ನಿಲ್ಲುತ್ತೆ. ನೆಕ್ಸ್ಟ್ ಅದೇ ತರ ಪರ್ಪಂಡಿಕ್ಯುಲರ್ ಅಂತ ಕೊಟ್ಬಿಟ್ಟು ಈ ಪಾಯಿಂಟ್ ಅನ್ನ ನಾನು ಈ ಪಾಯಿಂಟ್ ಕೊಟ್ರೆ ನೋಡಿ ಆ ಪರ್ಪಂಡಿಕ್ಯುಲರ್ಗೆ ಆ ಡೈರೆಕ್ಷನ್ ಅದು ಚೇಂಜ್ ಮಾಡುತ್ತೆ. ಸೊ ಆ ತರ ಇದನ್ನೆಲ್ಲ ಯೂಸ್ ಆಗುತ್ತೆ ನಿಮಗೆ. ಸೊ ನೀವು ಅದ್ರ ಮೇಲೆ ವರ್ಕ್ ಮಾಡ್ಬೋದು. ಇದೆಲ್ಲ ಇರ್ಲಿ, ಓಕೆ, ಆ ತರ ನೀವು ವರ್ಕ್ ಮಾಡ್ಬಿಟ್ಟು ಆರಾಮಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ನೆಕ್ಸ್ಟ್ ಇಫ್ ನೀವೇನೋ ತುಂಬಾ ಹ್ಯೂಜ್ ಪ್ರಾಜೆಕ್ಟ್ ಇಲ್ಲ ಹ್ಯೂಜ್ ದೊಡ್ಡ ಪ್ಲಾನ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಅದ್ರಲ್ಲಿ ಇವಾಗ ನಿಮ್ಗೆ ಇದ್ರ ಮೇಲೆ ಅಷ್ಟೇ ನಾನು ವರ್ಕ್ ಮಾಡ್ಬೇಕು, ಇದು ಸಖತ್ ಜಾಸ್ತಿ ಆಯ್ತು ನನಗಾಗಲ್ಲ ಅಂತ ಎಲ್ಲ ಹೇಳಿದ್ರೆ ಅವಾಗ ನೀವು ಇದನ್ನ ಹೈಡ್ ಅಂಡ್ ಅನ್ಹೈಡ್ ಮಾಡ್ಬೋದು. ಅದಕ್ಕೆ ಕಮಾಂಡ್ ಮಾಡ್ಬಿಟ್ಟು ಐಸೋಲೇಟ್ ಅಂತ ಇವಾಗ ಇದನ್ನ ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಐಸೋಲೇಟ್ ಅಂತ ಕೊಟ್ರೆ ಅದನ್ನ ಬಿಟ್ಟು ಮಿಕ್ಕಿರೋದು ಎಲ್ಲಾನು ಹೈಡ್ ಆಗೋಗ್ಬಿಡುತ್ತೆ. ಅದನ್ನೇ ನಾನು ತಿರ್ಗಾ ಅನ್ಹೈಡ್ ಇಲ್ಲ ಅನ್ಐಸೋಲೇಟ್ ಅಂತ ಕೊಟ್ರೆ ಎಲ್ಲ ವಾಪಸ್ ಬಂದ್ಬಿಡುತ್ತೆ. ಇದನ್ನು ನೀವು ಯೂಸ್ ಮಾಡಬಹುದು when you're working on something. ಆ ತರ ಇರುತ್ತೆ ಇದು. ಓಕೆ, ನೆಕ್ಸ್ಟ್ ನಮ್ಮ ಮೇನ್ ಟಾಪಿಕ್ ಬರೋಣ, ವಾಸ್ತು. ಓಕೆ, ವಾಸ್ತುದಲ್ಲಿ ನಮ್ಗೆ 4 ಮೂಲ ಇದೆ: ಅಗ್ನಿ ಮೂಲ, ಕುಬೇರ್ ಮೂಲ, ದೇವ್ರ ಮೂಲ, ವಾಯು ಮೂಲ. ಓಕೆನಾ, ಸೊ ಇವಾಗ ಸೌತ್ ಈಸ್ಟ್ ಕಡೆ ನಮ್ದು ಅಗ್ನಿ ಮೂಲ ಬರುತ್ತೆ, ಸೌತ್ ವೆಸ್ಟ್ ಕಡೆ ನಮ್ದು ಕುಬೇರ್ ಮೂಲ ಬರುತ್ತೆ, ನಾರ್ತ್ ಈಸ್ಟ್ ಕಡೆ ದೇವ್ರ ಮೂಲ ಬರುತ್ತೆ, ನಾರ್ತ್ ವೆಸ್ಟ್ ಕಡೆ ನಮ್ದು ವಾಯು ಮೂಲ ಬರುತ್ತೆ. ಇಷ್ಟಿರುತ್ತೆ ನಮ್ದು ಆಕ್ಚುಲ್ ಆಗಿ. ಸೊ ಇವಾಗ ಇದನ್ನ ಹೆಂಗ್ ಮಾಡ್ತೀವಿ ಅಂದ್ರೆ ಫಸ್ಟ್ ಇದು ಕಲಿಯೋಕ್ಕಿಂತ ಮುಂಚೆ ನಾವು ಆಕ್ಚುಲ್ ಆಗಿ ಪ್ಲಾನ್, ಇವಾಗ ನೀವು ಫ್ರೀಲಾನ್ಸಿಂಗ್ ಏನಾದ್ರು ಸ್ಟಾರ್ಟ್ ಮಾಡ್ತಿದ್ದೀರೋ ಪ್ಲಾನ್ ನ ಹೆಂಗ್ ತಗೋತೀರಾ, ಏನ್ ರಿಕ್ವೈರ್ಮೆಂಟ್ಸ್ ತಗೋತೀರಾ ಕ್ಲೈಂಟ್ ಇಂದ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನೀವು ಫಸ್ಟ್ ಏನ್ ಮಾಡ್ಬೇಕು, ಸೈಟ್ ಏರಿಯಾ ಕೇಳ್ಬೇಕು. ಫಸ್ಟ್ ಇಸ್ ನಥಿಂಗ್ ಬಟ್ ಸೈಟ್ ಏರಿಯಾ ಕೇಳ್ತೀರಾ, ಸೈಟ್ ಏರಿಯಾ ಎಷ್ಟಿದೆ ಅಂತ ಅದನ್ನ ಕೇಳ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ರೋಡ್ ಫೇಸಿಂಗ್ ಎಲ್ಲಿದೆ ಅಂತ. ರೋಡ್ ಫೇಸಿಂಗ್ ಎಲ್ಲಿದೆ ಅಂದ್ರೆ ನಾನು ಇವಾಗ ಇಲ್ಲಿ ನಿಂತ್ಕೊಂಡು ನನಗೆ ಮುಂದೆ ಬಿಲ್ಡಿಂಗ್ ಕಾಣಿಸ್ತಿದೆ ಅಂದ್ರೆ ಯಾವ ರೋಡ್ ಫೇಸಿಂಗ್ ಅಂತ, ಇವಾಗ ಅದು ಸೌತಾ, ನಾರ್ತಾ, ಈಸ್ಟಾ, ವೆಸ್ಟ್, ಅದು ಬೇಕೇ ಬೇಕು. ಅದನ್ನ ಕೇಳ್ಬಿಟ್ಟು ನೆಕ್ಸ್ಟ್ ಏನ್ ಕೇಳ್ತೀರಾ, ನಿಮ್ ರಿಕ್ವೈರ್ಮೆಂಟ್ ಏನಿದೆ ಅಂದ್ರೆ ಎಷ್ಟು ಫ್ಲೋರ್ಸ್ ಬೇಕು ನಿಮಗೆ, ಈಚ್ ಫ್ಲೋರ್ ಅಲ್ಲಿ ಏನೆಲ್ಲ ಡೀಟೇಲಿಂಗ್ ಬೇಕು ನಿಮ್ಗೆ. ಇವಾಗ ಎಕ್ಸಾಂಪಲ್ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಬಿಡ್ಬೇಕಾ, ಇಲ್ಲ ಕಂಪ್ಲೀಟ್ ಪಾರ್ಕಿಂಗ್ ಬಿಡ್ಬೇಕಾ, ಇಲ್ಲ ಪಾರ್ಕಿಂಗ್ ವಿತ್ 1 BHK ಬೇಕಾ, ಇಲ್ಲ ಕಂಪ್ಲೀಟ್ ಪಾರ್ಕಿಂಗೇ ಬೇಡ ಆದಷ್ಟು ನಾನು ಡೈರೆಕ್ಟ್ ಆಗಿ ಮನೆ ಕೊಟ್ಬಿಟ್ಟು ಸ್ಟೇರ್ಕೇಸ್ ಏರಿಯಾ ಹಾಕ್ಬಿಡಿ. ಆ ತರ ಫಸ್ಟ್ ಫ್ಲೋರ್ ಅಲ್ಲಿ ಏನೆಲ್ಲ ಬೇಕು ಡೀಟೇಲ್, ಬಾಲ್ಕನಿ, ರೂಮ್, 1 BHK 2 BHK
ಆಸ್ ಪರ್ ಸೈಟ್ ಏರಿಯಾ ಪ್ರಕಾರ ನಿಮ್ಗೆ ಹೆಂಗ್ ಬೇಕು ಅದನ್ನ ಹಂಗೆ ತಗೋಬಹುದು. ಅದಾಗಿದ ತಕ್ಷಣ ಆಮೇಲೆ ನೀವು ಅವ್ರ ಡೀಟೇಲ್ಸ್ ಎಲ್ಲ ತಗೊಂಡ್ ಮಾಡ್ಕೊಡ್ತೀರಾ. ಫಸ್ಟ್ ಈಗ ಸೈಟ್ ಏರಿಯಾ ಏನೋ ಅವ್ರು ಕೊಡ್ತಾರೆ, ಸೊ ಫೇಸಿಂಗ್ ಗೊತ್ತಾಗುತ್ತೆ, ಅದ್ರ ಮೇಲೆ ಹೆಂಗ್ ಪ್ಲಾನ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಇಫ್ ಎಕ್ಸಾಂಪಲ್ ಅವ್ರು ನಾರ್ತ್ ಫೇಸಿಂಗ್ ಕೊಟ್ಟರು 30/40 ಸೈಟ್ ಇದು ಅನ್ಕೊಳ್ಳಿ, ಆಮೇಲೆ ಇದು ನಾರ್ತ್ ಫೇಸಿಂಗ್ ಅಂದ್ರೆ ಈ ತರ ಬರುತ್ತೆ. ಸೊ ನಾವು ಈ ತರ 4 ಕ್ವಾಡ್ರೆಂಟ್ ಅಲ್ಲಿ ಇದನ್ನ ಡಿವೈಡ್ ಮಾಡ್ಕೋಬರ್ತೀವಿ. ಹಂಗಂದ್ರೆ ಇಫ್ ಎಕ್ಸಾಂಪಲ್ ಸೌತ್ ಈಸ್ಟ್ ನಮ್ದು ಅಗ್ನಿಮೂಲೆ, ಸೌತ್ ವೆಸ್ಟ್ ಕುಬೇರಮೂಲ, ನಾರ್ತ್ ಈಸ್ಟ್ ದೇವ್ರಮೂಲ, ನಾರ್ತ್ ವೆಸ್ಟ್ ವಾಯುಮೂಲ. ಫಸ್ಟ್ ಸೌತ್ ಈಸ್ಟ್ ಅಗ್ನಿಮೂಲ ಅಂದ್ರೆ ನಮ್ ನಥಿಂಗ್ ಬಟ್ ಕಿಚನ್. ಅಗ್ನಿ ಅಂದ್ರೆ ಇದಿರುತ್ತಲ್ಲ ಅದು ಕಿಚನ್ ಬರುತ್ತೆ ಅಲ್ಲಿ. ಸೌತ್ ವೆಸ್ಟ್ ಕುಬೇರ್ ಅಂದ್ರೆ ದುಡ್ಡು, ಅಲ್ಲಿ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಅದೇ ತರ ನಾರ್ತ್ ಈಸ್ಟ್ ಅಂದ್ರೆ ದೇವ್ರ ಮೂಲ, ನಮ್ದು ಎಂಟ್ರೆನ್ಸ್ ಅಲ್ಲಿಂದಾನು ಬರ್ಬೇಕು, ಪೂಜಾ ರೂಮು ಅಲ್ಲೇ ಬರ್ಬೇಕು. ನಾರ್ತ್ ವೆಸ್ಟ್ ಅಂದ್ರೆ ವಾಯು, ನಿಮ್ದು ಗೆಸ್ಟ್ ಬೆಡ್ರೂಮ್ ಇಲ್ಲ ಓಪನ್ ಬರಂಡ ಏನಾದ್ರು ಆ ತರ ನೀವು ಇಟ್ಕೋಬಹುದು. ಇವಾಗ ಡೀಟೇಲ್ ಆಗಿ ನಾವು ಹೋದ್ರೆ ಹೆಂಗ್ ಪ್ಲಾನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಅಟ್ ಎನಿ ಕಾಸ್ಟ್ ಎಂಟ್ರೆನ್ಸ್ ಶುಡ್ ಬಿ ನಾರ್ತ್ ಈಸ್ಟ್. ನೀವ್ ಏನ್ ಮಾಡಿದ್ರು ನಾರ್ತ್ ಈಸ್ಟ್ ಕಡೆಯಿಂದ ನೀವೇನು ಚೇಂಜ್ ಮಾಡಂಗಿಲ್ಲ. ಇಫ್ ಎಕ್ಸಾಂಪಲ್ ನೀವು ಎಂಟ್ರೆನ್ಸ್ ಇಲ್ಲಿಂದಾನು ಇಲ್ಲಿಂದ ಕೊಡ್ಬೋದು, ಇಲ್ಲಿಂದ ಕೊಡ್ಬೋದು, ಆ ತರ ಲೈಕ್ ನಾರ್ತ್ ಈಸ್ಟ್ ಒಳಗಡೆನೆ ಎಂಟ್ರೆನ್ಸ್ ಬರ್ಬೇಕು. ಈ ಯಾವುದೇ ಬೇರೆ ಡೈರೆಕ್ಷನ್ಸ್ ಇಂದ ನೀವು ಎಂಟ್ರೆನ್ಸ್ ಕೊಡಂಗಿಲ್ಲ, ಅದು ನಾರ್ತ್ ಈಸ್ಟ್ ಅಲ್ಲೇ ಬರಬೇಕು. ನೆಕ್ಸ್ಟ್ ಕುಬೇರ್ ಮೂಲದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರಬೇಕು. ಮತ್ತೆ ಈ 2 ಕಾರ್ನರ್ ಏನಿರುತ್ತೆ ಸೌತ್ ವೆಸ್ಟ್ ಅದು, ಈ ಕಾರ್ನರ್ ಏನಿದೆ ನಿಮ್ದು ಅಲ್ಲಿ ನೀವು ವಾಶ್ರೂಮ್ ಕೊಡಂಗಿಲ್ಲ. ಇಫ್ ಎಕ್ಸಾಂಪಲ್ ನೀವು ಇಲ್ಲಿ ಟಾಯ್ಲೆಟ್ ಇಲ್ಲಿ ಕೊಟ್ಬಿಟ್ರಿ ಅನ್ಕೊಳ್ಳಿ, ಅವಾಗ ನೋಡಿ ಈ ಕಡೆ ವೆಸ್ಟ್ ಬರುತ್ತೆ, ಈ ಕಡೆ ಸೌತ್ ಬರುತ್ತೆ, ಅದು ಕೊಡಂಗಿಲ್ಲ. ಅದ್ರ ಬದಲು ನೀವು ಇಲ್ಲಿ ಏನಾದ್ರು ಬೇರೆ ರೂಮ್ ಏನಾದ್ರು ಸ್ಪೆಸಿಫಿಕ್ ಕೊಟ್ಬಿಟ್ಟು ಹಿಂಗ್ ಕೊಟ್ರೆ ಅವಾಗ ಸೌತ್ ಅಷ್ಟೇ ಬರುತ್ತೆ, ಹಿಂಗ್ ಕೊಡ್ಬೋದು. ಇಲ್ಲ ನೀವು ಇಲ್ಲೂ ಕೊಡ್ಬೋದು, ಅವಾಗ ವೆಸ್ಟ್ ಅಷ್ಟೇ ಬರುತ್ತೆ. ಬಟ್ ಈ ಕಾರ್ನರ್ ಏನಿದೆ ಆ ಕಾರ್ನರ್ ಅಲ್ಲಿ ನೀವು ವಾಶ್ರೂಮ್ ಕೊಡಂಗಿಲ್ಲ. ಕಿಚನ್ ಅಗ್ನಿ ಅಂದ್ರೆ ಕಿಚನ್ ಅಲ್ಲೇ ಬರುತ್ತೆ. ಬೈ ಎನಿ ಚಾನ್ಸ್ ನಿಮ್ಗೆ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಆಗ ಕೊಡಕ್ ಆಗ್ತಿಲ್ಲ, ಸೌತ್ ಫೇಸಿಂಗ್ ಇದೆ, ಅಲ್ಲಿ ಎಂಟ್ರಿ ಇದೆ, ಎಂಟ್ರಿ ಹತ್ರ ನೀವು ಕಿಚನ್ ಕೊಡಕ್ ಆಗ್ತಿಲ್ಲ ಅಂದ್ರೆ ಬೇರೆ ಆಲ್ಟರ್ನೇಟ್ ಆಪ್ಷನ್ ಏನಂದ್ರೆ ನಾರ್ತ್ ವೆಸ್ಟ್, ಅಲ್ಲಿ ನೀವು ಕಿಚನ್ ಅಪೋಸಿಟ್ ಅಲ್ಲೇ ಕಿಚನ್ ಕೊಡ್ಬೋದು, ಇಲ್ಲ ಗೆಸ್ಟ್ ರೂಮು ಕೊಡ್ಬೋದು. ಸೊ ನಾವ್ ಇವಾಗ ಸ್ಪೆಸಿಫಿಕ್ ಡೀಟೇಲ್ ಆಗಿ ಬರೋಣ ಹೆಂಗ್ ಮಾಡ್ಬೋದು ಅಂತ. ಇಲ್ಲಿ ನೋಡಿ ಸೌತ್ ವೆಸ್ಟ್ ಅಲ್ಲಿ ನಾವೇನೆಲ್ಲ ಕೊಡ್ಬೋದು ಅಂತ ಅವಾಗ ಮೇನ್ ನಾನು ಹೇಳಿದೀನಿ. ಈಗ ಆಕ್ಚುಲ್ ಆಗಿ ಅದಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಏನ್ ಆಲ್ಟರ್ನೇಟ್ ಆಪ್ಷನ್ಸ್ ಇರುತ್ತಲ್ಲ ಏನೆಲ್ಲ ಕೊಡ್ಬೋದು ಅಂತ ಅದ್ರಲ್ಲಿ ನಾವು ಚೆಕ್ ಮಾಡ್ಕೊಳ್ಳೋಣ. ಓಕೆ, ಈಗ ನಾವು ಫಸ್ಟ್ ಸೌತ್ ವೆಸ್ಟ್ ಇಂದಾನೆ ಬರೋಣ. ಅಲ್ಲಿ ನೀವು ಮಾಸ್ಟರ್ ಬೆಡ್ರೂಮ್ ಕೊಡ್ಬೋದು, ಬಟ್ ಅಲ್ಲಿ ಟಾಯ್ಲೆಟ್ ಇರಂಗಿಲ್ಲ. ಓಕೆನಾ, ಮಾಸ್ಟರ್ ಬೆಡ್ರೂಮ್ ಕೊಡ್ಬೋದು. ನೆಕ್ಸ್ಟ್ ಮೇ ಬಿ ನೀವು ಸ್ಟೇರ್ ಕೇಸು ಅದೇ ಮೇ ಬಿ ನಿಮ್ದು ಸೌತ್ ವೆಸ್ಟ್ ಫೇಸಿಂಗ್ ಏನಾದ್ರು ಬಂತು ಅಂದ್ರೆ ನೀವು ಅಲ್ಲಿ ಸ್ಟೇರ್ ಕೇಸ್ ಕೂಡ ಕೊಡಬಹುದು, ಆ ತರ ಆಗಿರುತ್ತೆ. ಓಕೆನಾ, ಅದಾಗಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ದು ಕಿಚನ್ ಅಗ್ನಿ ಮೂಲೆ ಹತ್ರ ನೀವು ಇಲ್ಲಿ ಕಿಚನ್ ಕೊಡ್ಬೋದು. ಬಾತ್ರೂಮ್ ಕಾರ್ನರ್ ಅಲ್ಲಿ ಬಾತ್ರೂಮ್ ಯಾವುದೇ ಕಾರ್ನರ್ ಕೊಡ್ಬೋದು, ಬಟ್ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಕೊಡಂಗಿಲ್ಲ ಅಷ್ಟೇ. ಇಲ್ಲೂ ನೀವು ಸ್ಟೇರ್ ಕೇಸ್ ಕೊಡಬಹುದು, ಆ ತರ. ನೆಕ್ಸ್ಟ್ ನಮ್ದು ನಾರ್ತ್ ಈಸ್ಟ್, ಅದ್ರಲ್ಲಿ ನಿಮ್ದು ಹಾಲು, ಎಂಟ್ರೆನ್ಸು, ಪೂಜಾ ರೂಮು, ಬರಂಡ ಆ ತರ ನೀವೇನಾದ್ರೂ ಕೊಡಬಹುದು. ಓಕೆ, ಪೂಜಾ ರೂಮ್ ಅಲ್ಲಿ ಇನ್ನೊಂದು ರೂಲ್ ಏನಂದ್ರೆ ಕಿಚನ್ ಮತ್ತೆ ವಾಶ್ರೂಮ್ ಪೂಜಾ ರೂಮ್ ಪಕ್ಕ ಬರಬಾರ್ದು. ಈಗ ಪೂಜಾ ರೂಮ್ ಇದೆ ಅಂದ್ರೆ ಸೇಮ್ ವಾಲ್ ನೆಕ್ಸ್ಟ್ ಕಿಚನ್ ಸ್ಟಾರ್ಟ್ ಆಗ್ಬಾರ್ದು, ಇಲ್ಲ ಸೇಮ್ ವಾಲ್ ನೆಕ್ಸ್ಟ್ ಟಾಯ್ಲೆಟ್ ಸ್ಟಾರ್ಟ್ ಆಗ್ಬಾರ್ದು. ಸೊ ಪೂಜಾ ರೂಮ್ ಹ್ಯಾಸ್ ಟು ಬಿ ಅ ಡಿಫ್ರೆಂಟ್ ವಾಲ್, ಇಲ್ಲ ಓಪನ್ ಸ್ಪೇಸ್ ಇರಬೇಕು, ಆ ತರ ಇರಬೇಕು. ಬಟ್ ಸೇಮ್ ಅಕ್ಕಪಕ್ಕ ಇಲ್ಲ ಸೇಮ್ ವಾಲ್ ಇರಬಾರ್ದು ಪೂಜಾ ರೂಮ್ಗೆ. ಮತ್ತೆ ಪೂಜಾ ರೂಮ್ದು ಎಂಟ್ರಿ ಲೈಕ್ ಡೋರ್ ಓಪನ್ ಮಾಡ್ಬೇಕು, ಇದರ್ ನೀವು ಈಸ್ಟ್ ಅಲ್ಲಿ ಓಪನ್ ಮಾಡ್ಬೇಕು, ಇಲ್ಲ ಇದರ್ ವೆಸ್ಟ್ ಅಲ್ಲಿ ಓಪನ್ ಮಾಡ್ಬೇಕು. ಏನಕ್ಕಂದ್ರೆ ಈಗ ಡೋರ್ ನೀವು ಈಸ್ಟ್ ಅಲ್ಲಿ ಓಪನ್ ಮಾಡಿದ್ರೆ ವೆಸ್ಟ್ ನಿಮ್ಮ ವೆಸ್ಟ್ ಹತ್ರ ನಿಮಗ್ ಫೇಸಿಂಗ್ ಇರುತ್ತೆ, ಅವಾಗ ನಿಮ್ದು ಬೆಳಕು ಏನೆಲ್ಲ ಇರುತ್ತೆ ಡೈರೆಕ್ಟ್ ಆಗಿ ಬಂದು ನಿಮ್ ಐಡಲ್ ಇಲ್ಲ ದೇವ್ರ ಮೇಲೆ ಬಂದು ಬೀಳುತ್ತೆ. ಅದೇ ತರ ನೀವು ವೆಸ್ಟ್ ಇಂದ ಮಾಡಿದ್ರೆ ನಮ್ದು ದೇವ್ರ ಐಡಲ್ ಇಂದ ಹಿಂದ್ಗಡೆಯಿಂದ ಬೆಳಕು ಬರುತ್ತೆ. ಸೊ ಆ 2 ರೀಸನ್ ಇಂದ ನೀವು ಇದ್ರ ಈಸ್ಟ್ ಅಲ್ಲಿ ಓಪನ್ ಆಗ್ಬೇಕು, ಇದ್ರ ವೆಸ್ಟ್ ಅಲ್ಲಿ ಓಪನ್ ಆಗ್ಬೇಕು ಪೂಜಾ ರೂಮು, ಆ ತರ ಒಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾರ್ತ್ ವೆಸ್ಟ್ ಅಲ್ಲಿ ನೀವು ಗೆಸ್ಟ್ ರೂಮು, ಕಿಚನ್ ಇಲ್ಲ ಲಿವಿಂಗ್ ರೂಮ್ ಇಷ್ಟು ಕೊಡಬಹುದು. ಈ ತರ ಆಲ್ಟರ್ನೇಟ್ ಆಪ್ಷನ್ಸ್ ಇಷ್ಟೆಲ್ಲ ಇದೆ, ಇದನ್ನ ನೀವು ಬೇಕಾದ್ರೆ ಮಾಡ್ಬೋದು. ಸೆಂಟ್ರಲ್ಲಿ ಆಬ್ವಿಯಸ್ಲಿ ಹಾಲ್ ಬರುತ್ತೆ, ಇಲ್ಲ ಡೈನಿಂಗ್ ಇಲ್ಲ ಆಫೀಸ್ ಏರಿಯಾ ಆ ತರ ಸೈಡ್ ಕಾರ್ನರ್ಸ್ ಅಲ್ಲಿ ನೀವು ಅದನ್ನ ಮಾಡ್ಕೊಂಡು ಕೊಡಬಹುದು. ಅಷ್ಟು ಡೀಟೇಲ್ ಬೇಕಾದ್ರೆ ಗೂಗಲ್ ಅಲ್ಲಿ ನೀವು ವಾಸ್ತು ಹಾಕಿದ್ರೆ ಡೀಟೇಲ್ ಆಗಿ ಬರುತ್ತೆ. ಬಟ್ ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಫಸ್ಟ್ ಇದನ್ನ ಮೇನ್ ಅರ್ಥ ಆಗಿರ್ಬೇಕು ನಿಮ್ಗೆ. ಸರಿ, ನಮಗೀಗ ವಾಸ್ತುನು ಅರ್ಥ ಆಯ್ತು,
ಸೈಟ್ ರಿಕ್ವೈರ್ಮೆಂಟು ಆಯಿತು. ಇವಾಗ ಹೆಂಗೆ ಪ್ಲ್ಯಾನ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ನಾನು ತೋರಿಸ್ತೀನಿ. ಫಸ್ಟ್ ನಾವು ಲೈನ್ ಡಯಾಗ್ರಾಮ್ ಮಾಡ್ಕೊಳ್ಳೋಣ, ಆಮೇಲೆ ಆಕ್ಚುಯಲ್ ವಾಲ್ ಥಿಕ್ನೆಸ್ಸು ಇಷ್ಟೆಲ್ಲ ಸ್ಟ್ಯಾಂಡರ್ಡ್ ಏನಿದೆ ಮತ್ತೆ ಡೋರ್ದು ಎಲ್ಲ ಹೇಳ್ಕೊಡ್ತೀನಿ, ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ಇದಾಗಿದ ತಕ್ಷಣ ನೆಕ್ಸ್ಟು ಎಕ್ಸಾಂಪಲ್, ಸರಿ ನಾನು ಇನ್ನೊಂದೇ ಡ್ರಾ ಮಾಡ್ಕೋತೀನಿ. ಇದು 30/40ನೇ, ಇದನ್ನೇ ಕಾಪಿ ತಗೊಂಡು ಈಗ ನಾವಿಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಇದು ತಪ್ಪಿದೆ. ನಾವು rectangle, specify the first point at 30 feet, comma 40 feet, enter. 30/40 feet ನಮಗೆ ಇಲ್ಲಿ ಸೈಟ್ ಏರಿಯಾ ಸಿಕ್ತು. ಇದನ್ನು ಸಿಕ್ಕಿದ ತಕ್ಷಣ ಈಗ ಇನ್ನೊಂದು, ಇವಾಗ ನಾವು ಸೆಟ್ ಬ್ಯಾಕ್ಸ್ ಕೊಡ್ತೀವಿ, ಸರೌಂಡಿಂಗ್ ಸೈಟ್ ಏರಿಯಾ ಎಲ್ಲ ಸೆಟ್ ಬ್ಯಾಕ್ಸ್ ಕೊಡ್ತೀವಿ. ಸೊ ಇವಾಗ ಅದು ಡಿಪೆಂಡ್ ನಮ್ದು ಕ್ಲೈಂಟ್ ಮೇಲೆ ಆಗಿರುತ್ತೆ. ಯೂಶಲಿ ನಾವು ಸೈಡ್ಸ್ ಇಂದ ಒಂದು 3 ಫೀಟು, ಹಿಂದ್ಗಡೆನ ಒಂದು 4 ಫೀಟು, ಮುಂದ್ಗಡೆನ ಒಂದು 5 ಫೀಟ್ ಬಿಡಬೇಕು ಫ್ರಂಟ್ ಇಂದ. ಬಟ್ ಜನರಲ್ ಆಗಿ ಇವಾಗ ಇವ್ನು ಯೂಸ್ ಮಾಡ್ತಾರೆ, ಸರೌಂಡಿಂಗ್ಸ್ ಎಲ್ಲ 1 ಫೀಟ್ 6 ಇಂಚಸ್ ವರೆಗೂ ಯೂಸ್ ಮಾಡ್ಕೋತಾರೆ ಆಸ್ ಪರ್ ಮಾರ್ಕೆಟ್ ಬ್ಯಾಂಗ್ಳೂರ್ ಇದ್ರ ಪ್ರಕಾರ. ಇವಾಗ ಇದನ್ನ ನಾನು ಮಾಡಿದ್ರೆ ಇದನ್ನ ನಾನು ತೆಗೆದು ಬಿಡ್ತೀನಿ, ಇದನ್ನ ಡಿಲೀಟ್, ಇದನ್ನ ಎಕ್ಸ್ಟೆಂಡ್. ಓಕೆನಾ? ಇಷ್ಟು ನಮಗ್ ಬಂತು. ಓಕೆ, ಈಗ ನಮ್ ಫೇಸಿಂಗ್ ನಾನು ನಾರ್ತ್ ಫಸ್ಟ್ ಈಸಿಯೆಸ್ಟ್ ಹೋಗೋಣ. ನಾನು 4 ಫೇಸಿಂಗ್ ಹೆಂಗ್ ಡ್ರಾ ಮಾಡ್ಬೇಕಂತ ತೋರಿಸ್ತೀನಿ. ಇವಾಗ ಇದು ಫೇಸಿಂಗ್ ಅನ್ಕೊಳ್ಳಿ, ಈಗ ಇದು ನಾರ್ತ್ ಫೇಸಿಂಗ್, ಹಂಗಾದ್ರೆ ನಾನು ಡೈರೆಕ್ಟ್ ಆಗಿ ಎಂಟ್ರಿ ಇಲ್ಲಿಂದಾನೆ, ಸೊ ನನಗೇನು ಪ್ರಾಬ್ಲಮ್ ಆಗಲ್ಲ. ಓಕೆ, ಇದ್ರ ಜಾಗದಲ್ಲಿ ವಾಟ್ ಇಫ್ ನನಗಿದು ಸೌತ್ ಫೇಸಿಂಗ್ ಇರ್ತಿದ್ರೆ ಅವಾಗ ನೀವು ಇಲ್ಲಿಂದ ಡ್ರಾ ಮಾಡಬಾರ್ದು. ಅವಾಗ ನಾವೇನ್ ಬೆಂಡ್ ಮಾಡಿ ನೋಡ್ತೀವ, ನಾನು ನಿಂತಿರೋದು ಎಲ್ಲಿ, ನನಗೆ ಹಂಗೆ ತಾನೇ ಬಿಲ್ಡಿಂಗ್ ಕಾಣುತ್ತೆ, ರೀಡೇಬಲ್ ಇರೋದು. ಅವಾಗ ಏನ್ ಮಾಡ್ತೀರಾ, ಈ ಆರೋನ ನೀವು ಚೇಂಜ್ ಮಾಡ್ಕೋತೀರಾ, ಈ ತರ ರೊಟೇಟ್ ಮಾಡ್ಕೋತೀರಾ. ಅವಾಗ ಏನಾಗುತ್ತೆ, ಇದು ಸೌತ್ ಫೇಸಿಂಗು, ಅವಾಗ ಇದು ನಾರ್ತ್ ಫೇಸಿಂಗು, ಆ ತರ ಇರುತ್ತೆ. ನೀವು ಬಿಲ್ಡಿಂಗ್ನೇ ರೊಟೇಟ್ ಮಾಡ್ಬೋದು. ಇದನ್ನೇನ್ ನೀವು ಟೆಂಪ್ರವರಿಗೆ ಏನ್ ಡ್ರಾ ಮಾಡಿರ್ತೀರೋ ಅದನ್ನ ರೊಟೇಟ್ ಮಾಡ್ಕೊಂಡು ವರ್ಕ್ ಮಾಡ್ಬೇಕು ನೀವು, ಅವಾಗ ನಿಮಗೆ ಈಸಿಯಾಗಿ ಆಗಿರುತ್ತೆ. ಓಕೆನಾ? ಈ ತರ ಸೆಟ್ ಬ್ಯಾಕ್ಸ್ ಕೊಟ್ವಿ. ನೆಕ್ಸ್ಟ್ ಇವಾಗ ನಾನು ಏನ್ ಹೇಳ್ತೀನಿ, ಒಂದು ಪಾರ್ಕಿಂಗು ಮತ್ತೆ ಒಂದು ಸ್ಟೇರ್ ಕೇಸ್ ಬಿಟ್ಬಿಟ್ಟು 1 BHK ಮಾಡಿ ಅಂತ ಹೇಳ್ತೀನಿ. ಫಸ್ಟ್ ಸೌತ್ ವೆಸ್ಟ್ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ನಮಗೆ ಮಿನಿಮಮ್ ಡೈಮೆನ್ಷನ್ ಎಷ್ಟಿರ್ಬೇಕಂದ್ರೆ 11 feet by 12 feet ಇರಬೇಕು ಮಾಸ್ಟರ್ ಬೆಡ್ರೂಮ್ಗೆ. ನಾರ್ಮಲ್ ಬೆಡ್ರೂಮ್ 10 by 10 feet ಸಾಕು. ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ನಿಮಗೆ 10 feet by 10 feet ಅಂದ್ರೆ 11 feet by 12 feet ಇರಲೇಬೇಕು, ಅದು ಮಿನಿಮಮ್. ಅದಕ್ಕಿಂತ ಜಾಸ್ತಿ ಬೇಕಾದ್ರೆ ನೀವು ಸ್ಪೆಸಿಫೈ ಮಾಡಬಹುದು. ಈಗ ಆ ತರ ಇರುತ್ತೆ. ನೆಕ್ಸ್ಟ್ ಈಗ ನಾನಿಲ್ಲಿ ಏನ್ ಮಾಡ್ತೀನಿ, ಆಫ್ಸೆಟ್. ಸರಿ, ಇವಾಗ ವಾಲ್ ಥಿಕ್ನೆಸ್ ಕೊಡಬೇಕು. ಎಕ್ಸ್ಟೀರಿಯರ್ ವಾಲ್ ಥಿಕ್ನೆಸ್, ಇಂಟೀರಿಯರ್ ವಾಲ್ ಥಿಕ್ನೆಸ್. ಎಕ್ಸ್ಟೀರಿಯರ್ ವಾಲ್ ಥಿಕ್ನೆಸ್ ಬಂದ್ಬಿಟ್ಟು ನಿಮ್ದು 9 ಇಂಚಸ್ ಇಲ್ಲ 8 ಇಂಚಸ್ ವರೆಗೂ ಹೋಗ್ತೀವಿ. ಇಂಟೀರಿಯರ್ ಬಂದ್ಬಿಟ್ಟು 6 ಇಂಚಸ್ ಇಲ್ಲ 4 ಇಂಚಸ್ ವರೆಗೂ ಹೋಗ್ತೀವಿ. ಇವಾಗ ನಾನು ಎಕ್ಸಾಂಪಲ್ 8 ಇಂಚ್ ತಗೋತೀನಿ. ಆಫ್ಸೆಟ್, ಇಲ್ಲಿಂದ ನಾನು ವಾಲ್ ಥಿಕ್ನೆಸ್ ತಗೊಂಡೆ, ಇಲ್ಲಿ ನಾನು ವಾಲ್ ಥಿಕ್ನೆಸ್ ತಗೊಂಡೆ, ಇಲ್ಲಿ ನಾನು ವಾಲ್ ಥಿಕ್ನೆಸ್ ತಗೊಂಡೆ. ಇದರ ನೀವು ಇದನ್ನ ಟ್ರಿಮ್ ಮಾಡ್ಬೋದು, ಇಲ್ಲ ಅಂದ್ರೆ ಫಿಲೆಟ್ ಕಮಾಂಡ್ ಯೂಸ್ ಮಾಡಿದ್ರು ಮುಗ್ದೋಗುತ್ತೆ, ಇಲ್ಲ ಅಂದ್ರೆ ಈ ತರ ಟ್ರಿಮ್ ಮಾಡಿದ್ರು ಮುಗಿಯುತ್ತೆ. ಓಕೆ, ಸೌತ್ ವೆಸ್ಟ್ ಅಲ್ಲಿ ನನಗೆ ಮಾಸ್ಟರ್ ಬೆಡ್ರೂಮ್ ಆಗಬೇಕು. ಸೊ ಇವಾಗ ಆಫ್ಸೆಟ್ 11 feet ಅಂತ ನಾನು ಕೊಡ್ತೀನಿ ಇಲ್ಲೆಲ್ಲ. ಅಗೇನ್ ಆಫ್ಸೆಟ್ 4 ಇಂಚಸ್ ಇಲ್ಲ 6 ಇಂಚಸ್ ನೀವು ವಾಲ್ ಥಿಕ್ನೆಸ್ ಆಚೆ ಕೊಡ್ತಿದ್ದೀನಿ ನಾನು ಇವಾಗ. ಅಗೇನ್ ಇವಾಗ ನಾನು ಇಲ್ಲಿ ಟ್ರಿಮ್ ಮಾಡ್ಕೊತೀನಿ. ಅಗೇನ್ ಆಫ್ಸೆಟ್ 12 feet, 11 by 12 ತಾನೇ ನಮ್ಮ ಮಾಸ್ಟರ್ ಬೆಡ್ರೂಮು. ಸೊ ಇಲ್ಲಿಂದ ಕೊಡ್ತೀವಿ ಆಫ್ಸೆಟ್ ಅಗೇನ್ 4 ಇಂಚಸ್. ಇದನ್ನ ಮಾಡಿ ಇದನ್ನ ನಾನು ಎಕ್ಸ್ಟೆಂಡ್ ಮಾಡಿಬಿಟ್ಟು ಇಷ್ಟನ್ನ ಕೆಳಗಡೆ ಟ್ರಿಮ್ ಮಾಡ್ಬಿಡ್ತೀನಿ. ಕ್ರಿಯೇಟ್ ಆಯ್ತಾ ಒಂದು ರೂಮ್ ನಿಮ್ದು, ಮಾಸ್ಟರ್ ಬೆಡ್ರೂಮ್ ನಿಮ್ಗೆ ಇಲ್ಲಿ ಕ್ರಿಯೇಟ್ ಆಯ್ತು. ಇವಾಗ ನೀವೇನ್ ಮಾಡ್ಬೋದು, ಇಲ್ಲೇ ಒಂದು ವಾಶ್ರೂಮ್ ಕ್ರಿಯೇಟ್ ಮಾಡ್ಬೋದು. ಇಫ್ ಎಕ್ಸಾಂಪಲ್ ನಾನು ಅಟ್ಯಾಚ್ ಇದ್ರೆ ಒಂದು 3 feet ಇಲ್ಲ 4 feet ಒಂದೊಂದು ಇಲ್ಲಿ ವಾಶ್ರೂಮ್ ಕ್ರಿಯೇಟ್ ಮಾಡ್ಕೋತೀನಿ. ಆಫ್ಸೆಟ್ ಅಗೇನ್ 4 ಇಂಚಸ್. ಅದನ್ನ ಮಾಡಿ ಇದನ್ನ ನಾನು ಇಲ್ಲಿಂದ 3 feet ವರೆಗೂ ಇದನ್ನ ಸ್ಟ್ರೆಚ್ ಮಾಡ್ಕೋತೀನಿ. ಸೊ ಅವಾಗ ನಾನು ಇಲ್ಲಿ ಕ್ಲೋಸ್ ಮಾಡಕ್ಕೆ ನನಗೆ ಕರೆಕ್ಟ್ ಆಗಿರುತ್ತೆ. ಆಫ್ಸೆಟ್ 4 ಇಂಚಸ್ ಅಗೇನ್ ಬಂತ, ಟ್ರಿಮ್ ಇಲ್ಲ ಫಿಲೆಟ್. ಓಕೆನಾ? ಅಂದ್ರೆ ನಾನು ಅವಾಗ ಇಲ್ಲಿಂದ ಎಂಟ್ರಿ ಕೊಡ್ತೀನಿ.
ಸೊ ಅವಾಗ ರೂಮ್ಗೆ ಇಲ್ಲಿಂದ ಎಂಟ್ರಿ ಆಯ್ತು, ಇಲ್ಲಿಂದ ಬಂದು ವಾಶ್ರೂಮ್ಗೆ ಇಲ್ಲಿ ಎಂಟ್ರಿ ಆಯ್ತು. ಸರಿ, ಇಲ್ಲಿ ನೆಕ್ಸ್ಟ್ ನಾನು ಇದು ಫುಲ್ ಕಿಚನ್ ತರ ಕೊಡ್ಬೋದು, ಎದರ್ ಓಪನ್ ಆದ್ರೂ ಕೊಡ್ಬೋದು, ಇಲ್ಲ ಇಷ್ಟೇ ನಾನು ಇದೇ ಲೆವೆಲ್ಗೆ ಕಿಚನ್ ಆದ್ರೂ ಕೊಡ್ಬೋದು ಈ ತರ. ಇಲ್ಲ ಓಪನ್ ಕೊಟ್ಬಿಟ್ಟು ವಿತ್ ಡೈನಿಂಗ್ ಅಂತ ಇಲ್ಲೇ ಬಿಡಬಹುದು ನಾನು. ಓಕೆನಾ? ಅದನ್ನ ಮಾಡಿದ ತಕ್ಷಣ ಇಲ್ಲಿ ತರ ಡ್ರಾ ಮಾಡ್ಕೋತೀವಿ. ಮೇ ಬಿ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಇಲ್ಲ ಆಫ್ಸೆಟ್ ತಗೊಳ್ಳಿ, ಅಷ್ಟೇ, ಎರಡರಲ್ಲಿ ಒಂದು ಮಾಡ್ಕೊಳ್ಳಿ. ಇಲ್ಲಿ ಬಂತ ನೆಕ್ಸ್ಟ್ ಫಿಲೆಟ್ ಈ ತರ ಇಲ್ಲಿ ಟ್ರಿಮ್ ಮಾಡ್ಕೊಳ್ಳಿ. ಅವಾಗ ಇಲ್ಲಿಂದ ಈ ಕಿಚನ್ಗೆ ಇಲ್ಲಿಂದ ಎಂಟ್ರಿ, ಈ ರೂಮಿಗೆ ಇಲ್ಲಿಂದ ಎಂಟ್ರಿ, ಈ ವಾಶ್ರೂಮಿಗೆ ಇಲ್ಲಿಂದಾನೇ ಎಂಟ್ರಿ. ಬೇಕಾದ್ರೆ ಇದು ಕಿಚನ್ ನಿಮಗೆ ಸಕ್ಕ ದೊಡ್ಡದಾಯ್ತು, ಇನ್ನು ನಾನು ಬೇರೆ ಏನಾದ್ರು ಮಾಡ್ಬೋದು ಅಂದ್ರೆ ಇವಾಗ ಎಷ್ಟಿದೆ 12/4/10 ಇದೆ, ಅಂದ್ರೆ ನಾವು ಆಫ್ಸೆಟ್ ಉಲ್ಟಾ ಹಾಕೊಂಡಿದೀವಿ. ಆವಾಗ ನಾನು ಇದನ್ನ ಮೂವ್ ಮಾಡ್ತೀನಿ 4/4 8 ಇಂಚಸ್ ಕ್ಲೀನ್ ಮಾಡಿದ ತಕ್ಷಣ ಈ ತರ ಮಾಡಿದ್ವಿ ನಾವು. ಇದ್ರ ಬದಲು ಇಲ್ಲಾಂದ್ರೆ ಇಲ್ಲಿ ಇನ್ನೂ ಒಂದು 3 ಫೀಟ್ ಯುಟಿಲಿಟಿ ಏನಾದ್ರು ಹಾಕಿ ಆಫ್ಸೆಟ್ 4 ಇಂಚ್ ಹಾಕಿ ಇಲ್ಲಿ ಡ್ರಾ ಮಾಡಿದ್ರೆ ನಮ್ದು ಇಲ್ಲಿ ಯುಟಿಲಿಟಿ ಆಯ್ತು. ಇಲ್ಲಿಂದ ಎಂಟ್ರೆನ್ಸ್ ಕೊಡ್ಬೋದು, ಇದು ಕಿಚನ್ ಆಯ್ತು. ನಾನು ಇಲ್ಲಿಂದ ಎಂಟ್ರೆನ್ಸ್ ಕೊಡ್ಬೋದು, ಆಮೇಲೆ ಇಲ್ಲಿ ಓಪನ್ ಸ್ಪೇಸ್ ಬಾಲ್ ಅಲ್ಲೇ ಕಟ್ಔಟ್ ತರ ಮಾಡಿ ಇಲ್ಲಿ ಡೈನಿಂಗ್ ಸ್ಪೇಸ್ ಏನಾದ್ರು ಅದನ್ನ ಮಾಡ್ಬೋದು, ಆ ತರ ಮಾಡಬಹುದು. ಆಮೇಲೆ ಇಲ್ಲಿ ಏನ್ ಮಾಡ್ತೀನಿ ನಾನು ಇವಾಗ ಎಕ್ಸಾಂಪಲ್ ಸ್ಟೇರ್ ಕೇಸ್ ಹೇಳೋದ್ಕಿಂತ ಮುಂಚೆ ಇಷ್ಟು ನಮ್ಗೆ ಸ್ಪೇಸ್ ಇದೆ ಅನ್ಕೊಳ್ಳಿ. ಇವಾಗ ನೀವೇನ್ ಮಾಡ್ಬೋದು, ನಾರ್ತ್ ಈಸ್ಟ್ ಅಲ್ಲೇ ಎಂಟ್ರೆನ್ಸ್ ಬರ್ಬೇಕು. ನಾನು ಇಲ್ಲಿಂದ ಎಂಟ್ರೆನ್ಸ್ ಕೊಡ್ತೀನಿ ಅಂದ್ರೆ ಅವಾಗ ಇಷ್ಟನ್ನ ನಾನು ಹಾಲ್ ತರ ಇಟ್ಕೊಂಡು ನಾರ್ತ್ ವೆಸ್ಟ್ ಅಲ್ಲಿ ಇನ್ನೂ ಒಂದು ಬೆಡ್ರೂಮ್ ಮಾಡ್ಕೋಬಹುದು. ಮೇ ಬಿ ಎಕ್ಸಾಂಪಲ್ ನಾನು ಇಲ್ಲಿ ಇನ್ನೂ ಒಂದು ಬೆಡ್ರೂಮ್ ಮಾಡಿ ಇಲ್ಲಿ ಇನ್ನೊಂದು ಪೂಜಾ ರೂಮ್ ತರ ಕೊಡ್ಬೋದು ನಾನು. ಅವಾಗ ನಾನು ಈಸ್ಟ್ ಅಲ್ಲಿ ಡೋರ್ ಓಪನಿಂಗ್ ಮಾಡಿದ್ರೆ ಇಲ್ಲಿ ನನಗೆ ಅದನ್ನು ಬಂದ್ಬಿಡುತ್ತೆ. ಅವಾಗ ಇಷ್ಟು ಹಾಲು, ಇಲ್ಲೊಂದು ಪೂಜಾ ರೂಮು, ಇಲ್ಲಿ ಒಂದು ಬೆಡ್ರೂಮು, ಇಲ್ಲೊಂದು ಬೆಡ್ರೂಮು, ಕಾಮನ್ ಟಾಯ್ಲೆಟ್ ತರ ಇದನ್ನು ಮಾಡ್ಬೋದು. ಇಲ್ಲ ಇಲ್ಲಿ ಇಲ್ಲ ನಿಮಗೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಬೇಕು ಅಂದ್ರೆ ಇದ್ರ ಜಾಗದಲ್ಲಿ ಇಫ್ ಎಕ್ಸಾಂಪಲ್ ನನ್ನ ಲೈನ್ ಇಲ್ಲಿ ನಾನು ಆಫ್ಸೆಟ್ ಇದು ಆಚೆ ಕಡೆದಲ್ವಾ, ಸೊ 9 ಇಂಚ್ ಇರಲಿ, ಸಾರಿ 8 ಇಂಚ್ ಎಲ್ಲ ನಾವು ತಗೊಂಡಿಲ್ಲ. ಸೊ ಇದನ್ನ 1 ಇಂಚ್ ನಾನು ರಿಡ್ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಪಾಲಿಲನ್ನೇ ಡ್ರಾ ಮಾಡಿ. ಇವಾಗ ನಾನು ಇದನ್ನ 4 ಫೀಟ್ ಇಟ್ಟು ಇಲ್ಲಿ ಕ್ಲೋಸ್ ಮಾಡ್ತೀನಿ, ಆಫ್ಸೆಟ್ 4 ಇಂಚ್ ಮಾಡ್ಕೊತೀನಿ ಇದನ್ನ. ಸೊ ಮೇ ಬಿ ಇದನ್ನ ಪೂಜಾ ರೂಮ್ ತರ ಕನ್ಸಿಡರ್ ಮಾಡಿ. ಪೂಜಾ ರೂಮ್ ನಾರ್ತ್ ವಾಲ್ ಟಚ್ ಆಗಲೇಬೇಕು ಪೂಜಾ ರೂಮು. ಅವಾಗ ಆಗಿದ ತಕ್ಷಣ ಇಲ್ಲಿಂದ ಒಂದು 10 ಫೀಟ್ ಒಂದು ಬೆಡ್ರೂಮ್ ಫುಲ್ 10 ಬೆಡ್ರೂಮ್ ಇದನ್ನ ಕನ್ಸಿಡರ್ ಮಾಡಿ ಇದನ್ನು ಮಾಡ್ಬೋದು. ಇಲ್ಲ ಇಲ್ಲಿ ಬೆಡ್ರೂಮ್ ಮಾಡ್ಬಿಟ್ಟು ಸೆಂಟ್ರಲ್ ವಾಶ್ರೂಮ್ ಮಾಡಿ ಆ ತರನು ಮಾಡ್ಕೊಂಡು ಇಟ್ಕೋಬಹುದು. ಅವಾಗ ನೀವು ಪೂಜಾ ರೂಮ್ ಇಲ್ಲೇ ಯಾವ್ದಾದ್ರು ಕಾರ್ನರ್ ಮಾಡ್ಕೋಬಹುದು. ಇಲ್ಲ ಡೈನಿಂಗ್ ಏರಿಯಾ ಅಂತ ಹೇಳ್ಬಿಟ್ಟು ನೀವು ಸ್ಪೆಸಿಫಿಕ್ ಬೇಕಾದ್ರೆ ಈ ತರನು ಬಿಡ್ಬೋದು. ಇವಾಗ ನಾವು ಸಿಂಪಲ್ ಆಗಿ ಎಲ್ಲೆಲ್ಲ ಏನೇನು ಇಡ್ಬೇಕಂತ ಹಂಗೆಲ್ಲ ಇಟ್ಕಲ್ಲ, ಅದೇ ತರ ಬೇರೆ ಸೈಡ್ಸ್ಗೆಲ್ಲೂ ಹಂಗೆ ಇಟ್ಕೊಂಡು ಬರ್ತೀವಿ. ಓಕೆನಾ? ಇಫ್ ಎಕ್ಸಾಂಪಲ್ ಇದೇ ನಮ್ದು ನಾರ್ತ್ ಈಸ್ಟ್ ಅಲ್ಲಿ ಇಲ್ಲಿಂದ ನಾವು ಎಂಟ್ರಿ ಕೊಡ್ತೀವಿ ಅಲ್ವಾ, ನಾನು ಇದನ್ನ ಸ್ಟ್ರೆಚ್ ಕಮಾಂಡ್ ಈ ತರ ಯೂಸ್ ಮಾಡ್ಬಿಟ್ಟು ಇಲ್ಲಿ ಎಂಟ್ರಿ ಕೊಡ್ತೀವಿ. ಅದೇ ಸೇಮ್ ಇದು ಇದನ್ನ ರೊಟೇಟ್ ಮಾಡಿ ಸೌತ್ ಫೇಸಿಂಗ್ ಅಂತ ಹೇಳುತ್ತೆ. ಆಕ್ಚುಲಿ ಸೌತ್ ಫೇಸಿಂಗ್ ಅಂತ ಹೇಳಿದ್ರೆ ಇವಾಗ ನಾರ್ತ್ ಈಸ್ಟ್ ನಮ್ಗೆ ಈ ಕಡೆ ಬಂತು ತಾನೆ, ಎಂಟ್ರೆನ್ಸ್ ನಾವು ಇಲ್ಲಿಂದ ಕೊಡ್ಬೇಕು ತಾನೆ. ಅವಾಗ ನಮ್ದು ಏನಾಗುತ್ತೆ, ಇಲ್ಲಿ ಇದನ್ನೆಲ್ಲ ನಾನು ಡಿಲೀಟ್, ಈಗೇನಾಗುತ್ತೆ ಎಂಟ್ರಿ ಇಲ್ಲಿಂದ ಕೊಡ್ಬೇಕಂದ್ರೆ ನಾನು ಡೈರೆಕ್ಟ್ ಆಗಿ ಕೊಟ್ರೆ ಇದು ಸೌತ್ ಫೇಸಿಂಗ್ ಆಗುತ್ತೆ. ಅವಾಗ ನಾನು ಏನ್ ಮಾಡ್ತೀವಿ, ಇದನ್ನ ಇಲ್ಲಿ ಒಂದು ಗಲ್ಲಿ ತರ ಮಾಡಿ ಇಲ್ಲಿಗೆ ಬಂದ್ಬಿಟ್ಟು ಈ ತರ ಇಲ್ಲಿ ಕ್ಲೋಸ್ ಮಾಡಿರ್ತೀನಿ. ಅವಾಗ ಏನಾಗುತ್ತೆ, ನಾನು ಇಲ್ಲಿಂದ ಎಂಟ್ರಿ ಕೊಡ್ಬೋದು. ಅವಾಗ ಏನಾಯ್ತು, ಈಸ್ಟ್ ಅಲ್ಲಿ ಎಂಟ್ರಿ ಬಂತ ನಮಗೆ, ಇಲ್ಲಿಂದ ನಾನು ಕೊಟ್ರೆ ಈಸ್ಟ್ ಫೇಸಿಂಗ್ ಅಲ್ಲಿ ಎಂಟ್ರಿ ಬಂತು ತಾನೆ. ಅವಾಗ ನೀವು ಇಲ್ಲಿಂದ ಎಂಟ್ರಿ ಕೊಟ್ಬಿಟ್ಟು ಸೌತ್ ವೆಸ್ಟ್ ಅಲ್ಲಿ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟು ಅವಾಗ ಸೌತ್ ಈಸ್ಟ್, ಇವಾಗ ನೋಡಿ ಇಲ್ಲಿ ಕಿಚನ್ ಕೊಡಕ್ಕಾಗಲ್ಲ. ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಕಿಚನ್ ಕೊಡ್ತೀನಿ, ಇಲ್ಲೊಂದು ಕಿಚನ್ ಕೊಡ್ಬೋದು, ಇಲ್ಲೊಂದು ಬೆಡ್ರೂಮ್ ಡ್ರಾ ಮಾಡ್ಬೋದು, ಇಲ್ಲಿ ಹಾಲ್ ತರಾನು ಬಿಡ್ಬೋದು. ಇಲ್ಲ ಇಲ್ಲೇ ಹಾಲ್ ತರ ಬಿಟ್ಟು
ಇಲ್ಲೊಂದು ಬೆಡ್ರೂಮ್ ಮಾಡಿ ಇಲ್ಲೊಂದು ಕಿಚನ್ ಮಾಡ್ಬೋದು. ಆ ಥರನೂ ನೀವು ಮಾಡಬಹುದು. ಅದು ಆ್ಯಕ್ಚುಲಿ ಈಸಿಯೆಸ್ಟ್ ವೇ. ಈ ಥರ ನೀವು ಅರ್ಥ ಮಾಡ್ಕೊಳ್ಳಿ, ಗಲ್ಲಿ ಥರ ಕೊಟ್ಟು ಮಾಡ್ಕೊಂಡು ಹೋಗ್ಬೋದು. ನಾನು ಡೀಟೇಲ್ ಆಗಿ ಫಸ್ಟ್ ನಾವು ಸ್ಟೇರ್ ಕೇಸು ಕಲಿಸ್ಬಿಡೋಣ, ಆಮೇಲೆ ಡೋರ್ಸು ವಿಂಡೋಸು ಎಲ್ಲ ಹೆಂಗೆ ಹಾಕೋದು ಡೀಟೇಲ್ಡ್ ಆಗಿ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ?